ದೈನಂದಿನ ಜೀವನ ಆರಂಭವಾಗುವುದೇ ಬೆಳಗಿನ ಜಾವ 5ರಿಂದ, ಕೆಲವರದ್ದು ಇದಕ್ಕಿಂತ ಮುಂಚೆ. ದಿನದ ಆರಂಭದ ವೇಳೆ ಉತ್ತಮವಾಗಿರುವುದರಿಂದ ಸಾಮಾನ್ಯವಾಗಿ ತಿಳಿದಿರುವ ಹಾಗೆ ಮನೆಯ ಗೃಹಿಣಿಯಿಂದ ಹಿಡಿದು ಪುಣ್ಯಕ್ಷೇತ್ರಗಳಲ್ಲಿ, ದೇವಾಲಯಗಳಲ್ಲಿ, ದೇಗುಲಗಳಲ್ಲಿ ದೇವರ ಪೂಜೆ, ಆರಾಧನೆ, ತೀರ್ಥಪ್ರಸಾದ, ಅನ್ನಸಂತರ್ಪಣೆ ಪುಣ್ಯಕ್ಷೇತ್ರಗಳಲ್ಲಿ, ದೇವಾಲಯಗಳಲ್ಲಿ, ದೇಗುಲಗಳಲ್ಲಿ ನಡೆದರೆ, ಇನ್ನು ಮನೆಗಳಲ್ಲಿ, ಉಪಹಾರ ಮನೆಗಳಲ್ಲಿ ಅನೇಕ ರೀತಿಯ ಉಪಹಾರ ಸೇವನೆಯಿಂದ ದಿನದ ಆರಂಭವಾಗುತ್ತದೆ ಮತ್ತು ಇನ್ನಿತರ ದೈನಂದಿನ ಚಟುವಟಿಕೆಗಳಲ್ಲಿ ಸಾಗುತ್ತದೆ. ಒಂದು ದಿನವನ್ನು ನಾವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ ಹಂತಗಳಲ್ಲಿ ಕಳೆಯುತ್ತೇವೆ. 24 ಗಂಟೆಗಳಲ್ಲಿ ಈ ಹಂತಗಳನ್ನು ಪ್ರಕೃತಿಯು ಮತ್ತೆ ಮರಳಿಸುತ್ತದೆ. ಮುಂಜಾನೆಯನ್ನು ಎಲ್ಲರೂ ವಿಶೇಷವಾಗಿ ನೋಡುತ್ತಾರೆ, ಏಕೆಂದರೆ ಈ ವಿಡಿಯೋದ ಆರಂಭದಲ್ಲಿ ನಾವು ಹೇಳಿರುವ ಕೆಲವು ಕಾರ್ಯಗಳಿಂದ ವೈಜ್ಞಾನಿಕವಾಗಿ ನಮ್ಮ ದೇಹದ ಆರೋಗ್ಯದಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಅಂದರೆ ಉತ್ತಮವಾದ ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಬೆಳಗಿನ ಕೆಲವು ತಾಸುಗಳಲ್ಲಿ ದೇಹದಲ್ಲಿನ ಕಾರ್ಟಿಸೋಲ್ ಮಟ್ಟವು ಹೆಚ್ಚಾಗಿರುವುದರಿಂದ ಜಾಗರೂಕತೆಯನ್ನು ಹೆಚ್ಚಾಗಿರುವಂತೆ ಮಾಡುತ್ತಿರುತ್ತದೆ. ಸುದೀರ್ಘವಾದ ನಿದ್ರೆಯಿಂದ ಎದ್ದ ನಂತರದ ಚಟುವಟಿಕೆಗಳು ಮುಗಿದ ನಂತರ ಉತ್ತಮವಾದ ಉಪಹಾರ ಸೇವನೆಯಿಂದ ದೇಹದಲ್ಲಿನ ಶಕ್ತಿ ಹೆಚ್ಚಾಗುತ್ತದೆ. ಅಲ್ಲದೆ ಕೆಲವೊಂದು ರೋಗಗಳಿಂದ ದೂರ ಉಳಿಯುವಂತೆ ಮಾಡುತ್ತದೆ. ಮುಂಜಾನೆ ದೇವರ ಪೂಜೆಯನ್ನು ಮಾಡುವುದರಿಂದ ನಮಗೆ ದೇವರ ಅನುಗ್ರಹ, ಧನಾತ್ಮಕತೆ, ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ. ಉತ್ತಮವಾಗಿ ಒಂದು ದಿನವನ್ನು ನಾವು ಈ ರೀತಿ ಕಳೆಯಬಹುದು.